ಮತ್ತೊಂದು ಕಡೆ ಅಡುಗೆ ಅನಿಲ ಸಿಲಿಂಡರ್ ಅಭಾವದಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಜೊತೆಗೆ ಒಂದೊಂದೇ ದರಗಳು ಇದೀಗ ಹೆಚ್ಚಳ ಆಗ್ತಾ ಇದೆ. ಹೀಗೆ ಜನರಿಗೆ ಇದೆಲ್ಲ ಗಾಯದ ಮೇಲೆ ಬರೆ ಬೀಳ್ತಾ ಇದೆ. ಮೋದಿ ಹೇಳಿದ ಕಷ್ಟಕಾಲ ಸಮೀಪಿಸ್ತಾ ಇದೆಯಾ ಅನ್ನೋ ಆತಂಕ ದೇಶದಲ್ಲಿ ಮನೆ ಮಾಡಿದೆ. ಮೋದಿ ಹೇಳಿದ ಕಷ್ಟಕಾಲ ಸನ್ನಿಹಿತವಾಗ್ತಿದೆಯಾ? ಇಷ್ಟಕ್ಕೆ ನಿಲ್ಲಲ್ವಾ ಪೆಟ್ರೋಲ್ ಡೀಸೆಲ್ ದರ ಏರಿಕೆ? ಇಂಧನ ಮಾತ್ರವಲ್ಲ, ಔಷಧಿ ಸೇರಿ ಬೇರೆ ವಸ್ತುಗಳು ದುಬಾರಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತಿಲ್ಲ. ಹೊರ್ಮುಜ್ ಜಲಸಂಧಿಯಲ್ಲಿ ಆಯಿಲ್ ಗ್ಯಾಸ್ ತುಂಬಿದ ಭಾರತದ ಹಡಗುಗಳು ನಿಂತಲ್ಲೇ ನಿಂತಿವೆ. ಬಿಕ್ಕಟ್ಟು ನಿಭಾಯಿಸುವ ನಿಟ್ಟಿನಲ್ಲಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಚಿನ್ನ ಖರೀದಿ ಮುಂದೂಡಿ, ವಿದೇಶಿ ಪ್ರವಾಸ ಕೈಬಿಡಿ ಎಂದು ಪ್ರಧಾನಿ ಮೋದಿ ಕರೆ ನೀಡಿದ್ರು. ದೇಶದ ಜನರಿಗೆ ಕಷ್ಟಕಾಲ ಎದುರಾಗಬಹುದು ಎಂದು ಎಚ್ಚರಿಕೆ ನೀಡಿದ್ರು. ಮೋದಿ ಅವರು ಹೇಳಿದ ಕಷ್ಟಕಾಲ ಸಮೀಪಿಸುತ್ತಿದೆಯಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ಗೆ ₹3 ಏರಿಕೆಯಾಗಿದೆ. ಆದರೆ ಇದು ಸ್ಯಾಂಪಲ್ ಅಷ್ಟೇ. ಮುಂದೆಯೂ ದರ ಏರಿಕೆ ಶಾಕ್ ಕಾದಿದೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಕಚ್ಚಾ ತೈಲಕ್ಕಾಗಿ ಭಾರತ 85% ಆಮದು ಮೇಲೆ ಅವಲಂಬಿತವಾಗಿದೆ. ಸದ್ಯ 65 ದಿನಕ್ಕಾಗುವಷ್ಟು ಮಾತ್ರ ಪೆಟ್ರೋಲ್ ಡೀಸೆಲ್ ಸಂಗ್ರಹವಿದೆ ಎಂದು ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ. ಈ ನಡುವೆ ಕಚ್ಚಾ ತೈಲ ಪ್ರತಿ ಬ್ಯಾರೆಲ್ಗೆ $109ಗೆ ಏರಿಕೆಯಾಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ₹96 ಆಗಿದೆ. ಪ್ರತಿದಿನ ತೈಲ ಕಂಪನಿಗಳಿಗೆ ₹1,006 ಕೋಟಿ ಲಾಸ್ ಆಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ $8 ರಿಂದ $10 ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಆಯಿಲ್ ಕಂಪನೀಸು ದಿನಕ್ಕೆ 1000 ರಿಂದ 1600 ಕೋಟಿ ರೂಪಾಯಿ ಕಳ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಇದು ನನ್ನ ಪ್ರಕಾರ ಇದು ಒಂದು ಸ್ವಲ್ಪ ಸ್ಯಾಂಪಲ್ ಅಂತ ಹೇಳ್ಬೋದು. ಮುಂದಿನ ದಿನದಲ್ಲಿ ಸ್ವಲ್ಪ ಏರಿಕೆ ಆಗ್ಬೋದು. 48 ಗಂಟೆಯಲ್ಲಿ ಸಿಎನ್ಜಿ ದರ ಪ್ರತಿ ಕೆಜಿಗೆ ₹3 ಹೆಚ್ಚಳ. ಇಂಧನ ದರ ಏರಿಕೆ ಬೆನ್ನಲ್ಲೇ ಓಲಾ, ಊಬರ್ ದುಬಾರಿ. ತೈಲ ದರ ಏರಿಕೆ ಆಗಿದ್ದೇ ಆಗಿದ್ದು ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ದೆಹಲಿಯಲ್ಲಿ ಸಿಎನ್ಜಿ ಗ್ಯಾಸ್ ದರದಲ್ಲಿ ₹1 ಏರಿಕೆ ಮಾಡಿದೆ. ನಿನ್ನೆ ಅಷ್ಟೇ ₹2 ಏರಿಕೆ ಮಾಡಲಾಗಿತ್ತು. ಕಳೆದ 2 ದಿನಗಳಲ್ಲಿ ಆಟೋ, ಕ್ಯಾಬ್, ಸಿಎನ್ಜಿ ದರದಲ್ಲಿ ₹3 ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸದ್ಯ ಪ್ರತಿ ಕೆಜಿ ಸಿಎನ್ಜಿ ದರ ₹90 ಇದೆ. ಮತ್ತೊಂದೆಡೆ ಓಲಾ, ಊಬರ್ ದುಬಾರಿ ಆಗುವ ಸಾಧ್ಯತೆ ಇದೆ. ಕ್ಯಾಬ್, ಟ್ಯಾಕ್ಸಿ ಮತ್ತು ಆಟೋ ಸಂಘಟನೆಗಳು ಪ್ರಯಾಣ ದರ ಹೆಚ್ಚಿಸಲು ಒತ್ತಡ ಹಾಕುತ್ತಿವೆ. ಕಿಲೋಮೀಟರ್ಗೆ ₹5 ರಿಂದ $10 ವರೆಗೆ ದರ ಏರಿಕೆಗೆ ಪಟ್ಟು ಹಿಡಿದಿದ್ದಾರೆ. ಬಿಪಿ, ಶುಗರ್ ಮತ್ತು ದಿನಬಳಕೆ ಔಷಧಗಳ ಬೆಲೆ ಏರಿಕೆ. ಯುದ್ಧದ ಎಫೆಕ್ಟ್ನಿಂದ ಔಷಧಿಗಳ ಬೆಲೆಯೂ ಏರಿಕೆಯಾಗಿದೆ. ಹಂತ ಹಂತವಾಗಿ ಹೊಸ ಬ್ಯಾಚ್ ಮೆಡಿಸಿನ್ಸ್ ದರವನ್ನು 15% ರಿಂದ 20% ಏರಿಕೆ ಮಾಡಲಾಗ್ತಿದೆ. ಬಿಪಿ, ಶುಗರ್ ಮತ್ತು ದಿನಬಳಕೆ ಔಷಧಗಳ ಬೆಲೆ ದುಬಾರಿಯಾಗಿದೆ. ಮಾತ್ರೆಗಳ ಫಾಯಿಲ್ಸ್ ತಯಾರಿಕೆಗೆ ಪೆಟ್ರೋಕೆಮಿಕಲ್ಸ್ ಅಗತ್ಯ ಇದೆ. ಅರಬ್ ದೇಶಗಳಿಂದ ಪೂರೈಕೆ ಸ್ಥಗಿತ ಆಗಿರೋದು ಔಷಧಿ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಮೆಡಿಸಿನ್ಸು ಮತ್ತು ಕಾಸ್ಮೆಟಿಕ್ಸ್ ಎಲ್ಲ ರಾ ಮೆಟೀರಿಯಲ್ಸ್ ಮೇಲೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯೂಶುವಲಿ ಒಂದು 15 to 20% ಹೈಕ್ ಆಗುತ್ತೆ ಅಂತ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಅದು ಹೈಕ್ ಆಗ್ತಾ ಇದೆ. ಪ್ರತಿ ಬ್ಯಾಚ್ ಇವಾಗ ಪರ್ಟಿಕ್ಯುಲರಾಗಿ ಏಪ್ರಿಲ್ 1ನೇ ತಾರೀಕಿಂದ ಆಗಬೇಕು, ಜೂನ್ 1ನೇ ತಾರೀಕಿಂದ ಆಗಬೇಕಂತ ಏನಿಲ್ಲ. ಈ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ನೆಕ್ಸ್ಟ್ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಒಂದು 2 ರಿಂದ 3 ತಿಂಗಳಾಗ್ಬೋದು. ಆ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಆದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅದು ಹೈಕ್ ಆಗಿದೆ ಅಂತ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕೆಲವು ಮೆಡಿಸಿನ್ಸು ಹೈಕ್ ಆಗಿದೆ. ಜನರಲಿ ಇವಾಗ ಡಯಾಬಿಟಿಕ್ ಮೆಡಿಸಿನ್ಸಲ್ಲಿ ಒಂದು 2 ಫಾರ್ಮುಲೇಷನ್ನು ಜಾಸ್ತಿ ಆಗಿದೆ. ಮೋದಿ ಕರೆಗೆ ಓಗೊಟ್ಟ ಜನ ಚಿನ್ನ ಖರೀದಿ ಇಳಿಕೆ. ಮುಂದಿನ 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕೊಟ್ಟಿದ್ದ ಕರೆಗೆ ರಾಜ್ಯದ ಜನರು ಸ್ಪಂದಿಸಿದ್ದಾರೆ. ಬೆಂಗಳೂರಿನಲ್ಲಿ ಚಿನ್ನ, ಬೆಳ್ಳಿ ಮಾರಾಟದಲ್ಲಿ 50% ಇಳಿಕೆಯಾಗಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದಲ್ಲೂ ಕೊಂಚ ಇಳಿಕೆಯಾಗಿದೆ. PM ಒಂದು ಸಂದೇಶ ಕೊಟ್ಟರು. ಇದಾದ ಬಳಿಕ ತಮ್ಮ ಸ್ಥಿತಿಗತಿಗಳ ಜೊತೆಗೆ ತಾವು ಹೇಗೆ ಇದನ್ನು ಬ್ಯಾಲೆನ್ಸ್ ತಗೊಂಡು ಹೋಗ್ತಿದ್ದೀರಿ? ಅಟ್ ಪ್ರೆಸೆಂಟು ಅವರು ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ ವಾಕಿನ್ಸು ನ್ಯಾಚುರಲಾಗಿ ಕಮ್ಮಿ ಆಗಿದೆ. ಬಟ್ ನಮ್ಮ ಸೈಡ್ಲಿಂದನೂ ಕೂಡ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಕಸ್ಟಮರ್ಸ್ಗೆ ನಾವು ಏನು ಬೆನಿಫಿಟ್ ಏನು ಕೊಡಬೇಕು, ಗೌರ್ಮೆಂಟ್ಗೆ ಏನು ಬೆನಿಫಿಟ್ ಕೊಡಬೇಕು ಅದನ್ನೆಲ್ಲ ವರ್ಕೌಟ್ ಮಾಡಿ ಮಾಡ್ತಾಯಿದ್ದೀವಿ. ಈಗ ಇನ್ನು ಟು ಅರ್ಲಿ ಟು ಪ್ರಿಡಿಕ್ಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ. ಅವ್ರು ಹೇಳಿರೋದೇನು ಡೆಟ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಜ್ಯುವೆಲ್ರಿ, ಈಗ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಜ್ಯುವೆಲ್ರಿ ಅವ್ರು ತೊಗೊಳ್ಳೇಬೇಕಾಗುತ್ತೆ. ಮದುವೆ ಆಗಲಿ, ಇನ್ನೊಂದಾಗಲಿ, ಮಾಂಗಲ್ಯ ಚೈನಕ್ಕೆ ಅದಕ್ಕೆಲ್ಲ ಅದನ್ನು ತಗೊಳ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ತಾ ಇದ್ದಾರೆ ಅಷ್ಟೇ. ದೆಹಲಿಯಲ್ಲಿ 24 ಹೆಚ್ಚುವರಿ ಮೆಟ್ರೋ ರೈಲುಗಳ ಓಡಾಟ. ಮೋದಿ ಕರೆಗೆ ಸ್ಪಂದಿಸಿರುವ ಜನ ಹೆಚ್ಚೆಚ್ಚು ಮೆಟ್ರೋ ಸಾರಿಗೆ ಬಸ್ಗಳನ್ನ ಬಳಸಲು ಶುರು ಮಾಡಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ 24 ಹೆಚ್ಚುವರಿ ಮೆಟ್ರೋ ರೈಲುಗಳ ಓಡಾಟಕ್ಕೆ ನಿರ್ಧರಿಸಲಾಗಿದೆ.
ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಕಿಡಿ, ಬಿಜೆಪಿ ನಾಯಕರ ಸಮರ್ಥನೆ. ಬೆಲೆ ಏರಿಕೆ ವಿಚಾರವಾಗಿ ಮೋದಿ ಮಾಡೋ ಅವಾಂತರಕ್ಕೆ ಜನಸಾಮಾನ್ಯರು ಹೊರೆ ಹೊತ್ಕೊಳ್ಬೇಕಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಮೋದಿಯವರು ಮಾಡುವಂಥ ಅವಾಂತರಗಳಿಗೆಲ್ಲ, ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಸಿಗೆಲ್ಲ ನಾಗರಿಕರೇ ಹೊರೆ ಹೊತ್ತಬೇಕು ಅಥವಾ ರಾಜ್ಯ ಸರ್ಕಾರಗಳು ಹೊರೆ ಹೊತ್ತಬೇಕಾ? ಇಲ್ಲಿವರೆಗೂ ನೀವು ನೋಡಿ, ಡಿಮಾನಿಟೈಸೇಷನ್ ಮಾಡಿದ್ರ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಕರೋನಾ ಸಂದರ್ಭದಲ್ಲಿ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಇಂಡಿಯಾ ಚೈನಾ ಇದು ಮಾಡಿದಾಗ ನೀವು ಯಾವುದು ಚೈನೀಸ್ ಪದಾರ್ಥ ಉಪಯೋಗ ಮಾಡಬಾರ್ದು, ಇಂಪೋರ್ಟ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾಗರಿಕರ ಮೇಲೆ ಭಾರ ಬಿತ್ತ? ಇಂಡಿಯಾ ಪಾಕಿಸ್ತಾನ ಯುದ್ಧ ಇದ್ದಾಗ ನಾಗರಿಕರ ಮೇಲೆ ಭಾರ ಬಿತ್ತ? ಮೋದಿ ಕ್ರಮವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕರೆಂಟ್ ಬೆಲೆ, ನೀರಿನ ಬೆಲೆ ಹೆಚ್ಚಿಸಿಲ್ವಾ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿವಿದಿದ್ದಾರೆ. ನಾನು ಚಿನ್ನ ಖರೀದಿ ಮಾಡಲ್ಲ ಎಂದು ಯತ್ನಾಳ್ ಹೇಳಿದ್ದಾರೆ. ಈಗಾಗಲೇ ಸರ್ಕಾರದಲ್ಲಿರುವಂಥವರು, ಸಂಬಂಧಿಸಿದವರು ಅನೇಕ ಬಾರಿ ಸ್ಪಷ್ಟಪಡಿಸಿದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿ ಹಿಂದ ಬಹಳ ವಿವರವಾಗಿ ಹೇಳಲಿಕ್ಕೆ ಹೋದರೆ, ಹಿಂದೆ ನೆಹರು ಅವ್ರ ಕಾಲದಲ್ಲಿ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಯುದ್ಧ ನಡೆದಿತ್ತು. ಸೌತ್ ಕೊರಿಯಾಕ್ಕೆ ನಾರ್ತ್ ಕೊರಿಯಾಕ್ಕೆ ಅವಾಗ ಏನು ಸಂಬಂಧನೇ ಇಲ್ಲ ನೆಹರು ಅವರಿದ್ದಾಗ. ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆ ಕೊಡಬೇಕು ಅಂತ ಹೇಳಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ರೀತಿಯಲ್ಲಿ ತೆರಿಗೆ ವಿಧಿಸಿರ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರು ಇವತ್ತಿನ ಒಂದು ಯುದ್ಧದ ಒಂದು ಹಿನ್ನೆಲೆಯಲ್ಲಿ ಏನು ಕೆಲವು ಸಮಸ್ಯೆಗಳು ಪ್ರಾರಂಭ ಆಗಿದೆ, ನಿಮಗೆ ಇವತ್ತು ಅಲ್ಲಿಯ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ಇದೆಯಾ? ಮೊದಲು ನೀವು ಪ್ರಶ್ನೆ ಹಾಕಬೇಕಾಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಏನಾಗಿತ್ತು, ನೆಹರು ಅವರ ಕಾಲದಲ್ಲಿ ಏನಾಗಿತ್ತು, ಹಲವಾರು ವಿಷಯಗಳನ್ನು ಹೇಳಬಲ್ಲೆ. ತೈಲದ ಒಂದು ಉಪಯೋಗ ಕಡಿಮೆ ಮಾಡುತ್ತೆ ಹೇಳ್ಯಾರ. ಇನ್ನು ಮ್ಯಾಗ ಪ್ರಧಾನಮಂತ್ರಿಗಳು ಎಲ್ಲಿವರೆಗೆ ಬಂಗಾರ ತಗೋಬೇಡ ಅಂತ ಹೇಳ್ಯಾರಲ್ಲ, ಅಲ್ಲಿವರೆಗೆ ನಾನು ಒಂದು ಗುಂಜಿ ಬಂಗಾರ ತಗೋದಿಲ್ಲ. ದಿನ ಸಿದ್ದರಾಮಯ್ಯ ಮೊನ್ನೆ ವಿದ್ಯುತ್ ದರ ಏರ್ಸ್ಯಾರಿಲ್ರಿ, ಮನೆ ಎಷ್ಟು ಏರ್ಸ್ಯಾರ ಅವರು? ನೀವು ಯಾಕೆ ಏರ್ಸಿದ್ರಪ್ಪ? ರಾಜಕೀಯ ಆರೋಪ ಪ್ರತ್ಯಾರೋಪ ಏನಿರಲಿ, ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.